ಎಲ್ಲರಿಗೂ ಅಕ್ಬರ್ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಗೆಸ್ಟ್ ಆಗಿರುವ ಶ್ರೀ ರಾಸಾಬ್ ಗಿಡ್ಸಕ್ಕಣ್ಣವರ್ ಸರ್ ಅವರು ಬಹಳಷ್ಟು ಸಲ ವಿದೇಶ ಫ್ಯಾಕ್ಟರಿಗಳಿಗೆ ವಿಸಿಟ್ ಮಾಡಿರುವಂತ ಒಬ್ಬ ವಿಶೇಷ ವ್ಯಕ್ತಿ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೌದು ಸರ್. ಮತ್ತೆ ಸರ್ ಏನು ಆರಾಮ? ಹೆಂಗ್ ನಡೀತಾ ಇದೆ ನಿಮ್ ಚಾನೆಲ್? ಚೆನ್ನಾಗಿ ನಡೀಲಿಕ್ಕೆ ಸರ್. ಚೆನ್ನಾಗಿ. ಇದೊಂದು ಹೆಮ್ಮೆ ಪಡುವಂತ ವಿಷಯ. ನಮ್ಮ ಉಗಾರ ಬುದ್ಧರೂಕದ ಅಕ್ಬರ್ ಶೇಖ್ ಇವರು ಪಾಡ್ಕಾಸ್ಟ್ ಚಾನೆಲ್ ತಮ್ಮದಾದಂತ ಒಂದು ಚಾನೆಲ್ಗೆ ನನ್ನ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಸರ್, ಜನರ ಕಡೆಯಿಂದ ಬಂದಂತಹ ಪ್ರಶ್ನೆಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಲು ಬಯಸುತ್ತೇವೆ. ಅದರಲ್ಲಿ ಮೊದಲನೆಯದು, ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಕಿರು ಪರಿಚಯ ಒಂದ್ ಸ್ವಲ್ಪ ಮಾಡಿಸ್ರಿ ನಮ್ಮ ಜನರಿಗೆ. ನನ್ನ ಹೆಸರು ರಾಸಾಬ್ ಜನ್ನಪ್ಪ ಗಿಡ್ಸಕ್ಕನವರಂತ. ಅತಿ ಕಡು ಬಡವ ಕುಟುಂಬದ ವ್ಯಕ್ತಿಯಾಗಿದ್ದು, ನನಗೆ ದೇವರದ ಆಶೀರ್ವಾದ 1989 ಇಸ್ವಿಯಲ್ಲಿ ನಾನು ಉಗಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿಂದ ನಾನು 36-37 ವರ್ಷ ನನ್ನ ಸರ್ವಿಸ್ ಆಯ್ತು. ಕೆಮಿಕಲ್ ಡಿಪಾರ್ಟ್ಮೆಂಟ್ ನಾನು ಜಾಯಿನ್ ಆಗಿದ್ದೆ. ನಾನು ಬದ್ಲಿ, ಸೀಸನಲ್, ಪರ್ಮಾನೆಂಟ್, ಆಮೇಲೆ ಮೇಟ್ ಗ್ರೇಡ್, ಅಸಿಸ್ಟೆಂಟ್ ಪ್ಯಾನ್ ಮ್ಯಾನ್, ಲಾಸ್ಟ್ ನಾನು ಪ್ಯಾನ್ ಇನ್ಚಾರ್ಜ್ ಅಂತ ಹೇಳಿ ನನಗೊಂದು ಹುದ್ದೆ ಸಿಕ್ 16/5/23 ನಾನು ರಿಟೈರ್ಮೆಂಟ್ ಆಯ್ತು. 2023 ರಿಟೈರ್ಮೆಂಟ್ ಆಯ್ತು. ಅದಕ್ಕೆ ಗೈಡೇಶನ್ ಕೊಟ್ಟಂತ ನಮ್ಮ ಉಗಾರ್ ಶುಗರ್ದ ಜನರಲ್ ಮ್ಯಾನೇಜರ್ ಆದಂತ ಮಾನ್ಯ ಶ್ರೀ ಚಂದ್ರಕಾಂತ್ ಗೋಪಾಲರಾವ್ ಪಿಂಪಳ್ಕರ್ ಸಾಹೇಬರು, ಅವರು ಈ ನಮ್ಮ 30-40 ಟನ್ನದ ಪ್ಯಾನ್ಗಳು ಹಿಡ್ಕೊಂಡು 120 ಟನ್ನದ ತಕ ಕೆಪಾಸಿಟಿ ಪ್ಯಾನ್ಗಳು ನಮ್ಮ ಉಗಾರ್ ಶುಗರ್ದಾಗ ಅದಾವ. ಅದಕ್ಕೆ ಅದು ಹೆಂಗ ಗ್ರೇನ್ ತಯಾರು ಮಾಡೋದು, ಸಕ್ಕರೆಗೆ ಯಾವ ಸೈಜ್ ಬಂದ ಬಳಿಕ ಅದನ್ನ ಡ್ರಾಪ್ ಮಾಡೋದು, ಮಷೀನ್ ಕಳ್ಸೋದು, ನನಗೆ ಬಹಳ ಚಂದ ಗೈಡೇಶನ್ ಕೊಟ್ಟು. ಮೂಲ ನಿಮಗೆ ಹೇಳೋದಂದ್ರ ಅವ್ರ ಗೈಡೇಶನ್ ಮ್ಯಾಗಿಂದ ನಾ ಇಲ್ಲಿವರೆಗೆ ನಾನು ಇಂಪ್ರೂವ್ ಆಗಿದೆ. ಈ ಮಟ್ಟಿಗೆ ಬರ್ಬೇಕಾದ್ರೆ ಅವರೊಂದು ಮತ್ತೊಂದು ವ್ಯಕ್ತಿ ಅಂದ್ರೆ ನಮ್ಮ ಉಗಾರ್ ಬುದ್ರೂಕದ ಮಚೇಂದ್ರ ಶಹಾ. ಅಂದ್ರೆ ಈಗ ಅಂತಾರೆ ಶಾ ಡಾಕ್ಟರ್ಗಳು ಅಂತಾರೆ. ಅವರೊಂದು ಈ ಎರಡು ವ್ಯಕ್ತಿಯಿಂದ ನನ್ನ ಭವಿಷ್ಯದಾಗ ಬಹಳ ಚಲೋ ಇಂಪ್ರೂವ್ ಕಂಡಿದೆ. ಈ ಎರಡು ವ್ಯಕ್ತಿಗಳಿಂದ ಅವರ ವಿಶ್ವಾಸ ಎಂಬುದು ಬಹಳ ಮಹತ್ವದ ಇರ್ತದೆ. ಅವರು ವಿಶ್ವಾಸ ನನ್ನ ಮ್ಯಾಗ ಅಂದ್ರೆ ನಾನು ಬಹಳ ಗಳಿಸ್ಕೊಂಡಿದ್ದೀನಿ. ಎರಡು ಜನ, ಡಾಕ್ಟರ್ ಶಾ ಅವ್ರದ್ದು, ನಮ್ಮ ಪಿಂಪಳ್ಕರ್ ಸಾಹೇಬ್ರದ್ದು, ಎರಡೂ ಮಂದಿ ನನಗ ಅವ್ರೊಂದು ಚಲೋ ಗೈಡೇಶನ್ ಕೊಡ್ತಾರ. ಅವ್ರು ಹಿಂಗಲ್ಲ, ಹಿಂಗ್ ಮಾಡೋದ, ಹಿಂಗಾದ್ರೆ ಹಿಂಗಾಗ್ತದ, ಹಿಂಗ ಎಲ್ಲ ಹೇಳ್ತಾರ. ಅದರಂತೆ ನಾನು ಮದತನು ಮಾಡಿದಾರ. ನಂಗೇನ್ ಕಮ್ಮಿ ಬಿದ್ದರೂ ಎಲ್ಲ ಮದತನು ಮಾಡಿದಾರ. ನಂದು 2022 ಮೇ 22 ಈ ಹೊರದೇಶ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿತ್ ನನಗೆ. 2022 ಅದ್ ಹೆಂಗ ಅವಕಾಶ ಸಿಕ್ತಪ್ಪ ಅಂತಂದ್ರ, ಈಗ ಖಾಲಿ ಜಮೀನ್ ಅಥವಾ ಜಾಗ ತೋರಿಸ್ಕೊಟ್ರೆ ಅಲ್ಲಿ ಇಡೀ ಫ್ಯಾಕ್ಟ್ರಿನ ನಿಂದ್ರಿಸ್ಕೊಡ್ತಾರ. ಪುನಾ ಕಂಪನಿ ಅದ, ಇಂಡಿಯಾನಾ ಸುಕ್ರೋಟೆಕ್ ಅಂತ. ಮಾನ್ಯ ಶ್ರೀ ಪ್ರಮೋದ್ ಬೆಲ್ಸೇರೆ ಸಾಹೇಬ್ರಂತ ಮಾಲೀಕರು. ಅವರೊಳಗ ಒಬ್ರ ನಮ್ಮ ಜನರಲ್ ಮ್ಯಾನೇಜರ್ ಅಂತ ಹೇಳಿ ಮೋರೆ ಸರ್ ಅಂತ. ಅವ್ರದ್ದು ನಮ್ಮ ಉಗಾರ್ ಫ್ಯಾಕ್ಟ್ರಿ ಜನರಲ್ ಮ್ಯಾನೇಜರ್ ಅಂತ ಪಿಂಪಳ್ಕರ್ ಸಾಹೇಬ್ರದು ಪರಿಚಯ. ಅದರಿಂದ ಅವರು ಕೇಳಿದಾಗ, ಯಾರಾದ್ರೂ ನಮಗೊಂದು ಚಲೋ ವ್ಯಕ್ತಿ ಬೇಕಾಗಿದರಿ ಪ್ಯಾನ್ ನಡ್ಸುವಂತವ್ರು, ಅದಕ್ಕ ಆಯ್ತು ಇದಾರ, ನೀನ್ ಅವ್ರದ್ದು ರಿಟೈರ್ಮೆಂಟ್ ಹಾಕಿ ಬಂದದ, ಕೇಳಿ ನೋಡ್ರಿ ಅಂತ ಹೇಳ್ರ. ಅವ್ರು ನಾನು ಕೇಳಿದಾಗ ಆಯ್ತು ನಾನು ಬರ್ತೀನಿ ಅಂತ ಹೇಳಿ. ನಾ ಎಲ್ಲಿ ಹೋದ್ರೂ ಅವ್ರದ್ ಅವ್ರ ಪ್ಯಾನ್ ನಡೆಸಬೇಕಾದ್ರೆ ಅದಕ್ಕೊಂದು ಪ್ಯೂರಿಟಿ, ಬ್ರಿಕ್ಸ್ ಮತ್ತ ಗ್ರೇನ್ ಸೈಜ್ ಇವೆಲ್ಲ ಇರ್ತಾವ. ಅದಕ್ಕೊಂದ್ ಸ್ವಲ್ಪ ಬಹಳ ಚುರುಕದಿಂದ ಕೆಲಸ ಮಾಡ್ಬೇಕು ಅಂದ್ರೆ ಇಂಪ್ರೂವ್. ನಾ ಎಲ್ಲಿ ಹೋದ್ರು 6 ತಿಂಗಳ ಉತ್ತರ ಪ್ರದೇಶಕ್ಕೆ ಹೋಗಿ, ಬಿಜ್ನೂರ್ ಬುಲಂದ್ಶಹರ್ ಅಂತ ಹೇಳಿ ಒಂದು ಸಿಟಿ ಅದಾವ. ಅಲ್ಲಿ 6 ತಿಂಗಳು ಮಾಡಿ ಬಂದೆ. ಅಲ್ಲೂ ನನಗೊಂದ್ ಸ್ವಲ್ಪ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಹೇಳಿ ದಲಾಲ್ ಸಾಹೇಬ್ರ ಅಂತಿದ್ರ, ಅವರು ಬರುವೊಳಗ ನನಗ ಸತ್ಕಾರವನ್ನ ಮಾಡಿ 22 ನಾನು ಉಗಂಡದಾಗ ಹೋದ ಬಳಕ ನನಗ್ ತಿರುಗಿ ಇಂಡಿಯಾಕ್ ಬಿಡ್ಲಿಕ್ಕೆ ತಯಾರಿಲ್ಲ ಅವ್ರು. ಉಗಂಡದವ್ರು ಇಲ್ಲ, ನೀವು 3 ವರ್ಷ ಇಲ್ಲಿ ಮಾಡಬೇಕಂತ ನಾನ್ ನಮ್ ಪುನಾ ಕಂಪನಿ ತಿಳಿಸಿದೆ. ಅಲ್ಲಿ ಒಬ್ರು ಇಂಜಿನಿಯರ್ ನಮ್ಮ ಸುನಿಲ್ ಅಯ್ಯರ್ ಅಂತಿದ್ರು. ಅವ್ರು ಹೇಳ್ರು, ಅವ್ರು ಏನ್ ಹೇಳ್ತಾರದ್ ಹೂ ಅಂದ್ಬಿಟ್ಟು, ಇಲ್ಲ ಅನ್ಬೇಡ್ರಿ ನಾವು, ಇಲ್ಲಾಂದ್ರೆ ನಿಮ್ಗೆ ಇಂಡಿಯಾಕ್ ಬಿಡೋಲ್ಲ ಅವ್ರು. ಆಯ್ತು ಹೂ ಅಂದೆ. ಹೂ ಒಂದ್ 10 ಮಿನಿಟ್ನಾಗ ಅಗ್ರಿಮೆಂಟ್ ಆಯ್ತು. ನಮ್ದು ಆಲ್ಡ್ರನು ಕಾಪಿ ಕೊಟ್ರು, ಎಲ್ಲಾನು ಕೊಟ್ಬಿಟ್ರು. ನೀವು ಬರ್ಬೇಕು ಜೂನ್ 22 ಅಂತ ಹೇಳ್ತೀರಿ, ಬರ್ತಾನಂತ ಹೇಳಿ ಅಂದ್ ಬಂದ್ಬಿಟ್ಟಿ. ಅದರಿಂದ ಅಷ್ಟಾಗಿ ಮೊನ್ನೆ 9ನೇ ತಾರೀಕು ಮಾರ್ಚ್ ಅವಾಗ ಮತ್ತೆ ಉಗಂಡಕ ಹೋದೆ ನಾನು. ಅಲ್ಲಿ ನಾಕೆಬಿಂಜಿ ಅಂತ ಹೇಳಿ ಒಂದು ಊರದ, ಜಿಂಜಾ ಅಂತ ಒಂದು ಡಿಸ್ಟಿಕ್, ಅಲ್ಲಿಂದ 5 ಕಿಲೋಮೀಟರ್ ನಾಕೆಬಿಂಜಿ ಅಂತ GM ಶುಗರ್ ಅಂತ. ಪೈಲಾ ಹೋಗಿದ್ದೆ ಅದು ಮಯುಗೆ ಶುಗರ್. ಮೊನ್ನೆ ಹೋಗಿದ್ದೆ ಅದ GM ಶುಗರ್.
JM ಶುಗರ್. ಅಲ್ಲೂ ನಮ್ದೊಂದು ಕಾಮನ್ ಪ್ಯಾನ್ ಇತ್ತು, ಬಿ ಮತ್ ಸಿ ಅಂತೇಳಿ. ಎ ಬಿ ಸಿ ಅಂತೇಳಿ 3 ಮ್ಯಾಸ್ಕೆಟ್ ಇರ್ತಾವ, 3 ಸಕ್ಕರೆ ಇರುತ್ತೆ. ಬಿ ಮತ್ ಸಿ ಅಂತೇಳಿ ಕಾಮನ್ ಇತ್ತು. ಅದ್ರ ಮ್ಯಾಗ ನಾನು ಆ ಪ್ಯಾನ್ ಡೈರೆಕ್ಷನ್ ಮಾಡ್ತೀನಿ, ಕಮಿಷನ್ ಮಾಡ್ತೀನಿ. ಏನ್ ನನ್ಗೇನ್ ಇದಿಲ್ಲ ಅಂದ್ರೆ ಅಡಚಣೆ ಏನಿಲ್ಲ. ಅಷ್ಟೊಂದು ಒಳ್ಳೆ ಹೇಳಿಕೆಗಳನ್ನ ನನಗ ಹೇಳಿ ಕೊಟ್ಟಂತ ವ್ಯಕ್ತಿ ಅಂದ್ರೆ ನಿಮಗೆ ಆಗಲೇ ಹೇಳಿಲ್ಲ, ಪಿಂಪಳ್ಕರ್ ಸಾಹೇಬ್ರ. ಅವ್ರಿಂದ ನಂಗೆ ಬಹಳ ಮದತ್ ಎಷ್ಟ ಈ ಮಟ್ಟಿ ಬರ್ಬೇಕಾದ್ರೆ ಆ 2 ವ್ಯಕ್ತಿಗಳೇ ಕಾರಣ. ಇಲ್ಲಾದ್ರೆ ಮತ್ತೇನ್ ನಂದೇನಿಲ್ಲ. ನಂದೇನು ನಮ್ಮದೇನ ಹಿರಿಯರದ ಆಸ್ತಿ ಅಥವಾ ಪೈಲಾಡ್ದ ಏನ್ ಐತಿ ಏನೂ ಇಲ್ಲ. ನಾವು ದುಡ್ಕೊಂಡ ನಾವ ಇದ್ ಮಾಡ್ಕೊತ ಬಂದೇವಿ. ಒಳ್ಳೆ ಮಾತು ಸರ್. ಬರ್ರಿ ಸರ್, ಇವಾಗ ಜನರ ಮತ್ತೊಂದು ಪ್ರಶ್ನೆ ಕಡೆ ಹೋಗೋಣ ಸರ್. ಸರ್, ವಿದೇಶದ ಫ್ಯಾಕ್ಟರಿಲಿ ನಿಮ್ಮ ಕೆಲಸದ ಅನುಭವ ಹೇಗಿತ್ತು ಸರ್? ಬಹಳ ಒಳ್ಳೆ ಪ್ರಶ್ನೆ. ಅಲ್ಲಿ ಕೆಲಸದ ಅನುಭವ ಅಂದ್ರೆ ನಾವು ಯಾವ ಕೆಲಸಕ್ಕೆ ಹೋಗಿರ್ತೀವಿ ಅದರದ ಸ್ವಲ್ಪ ನಮಗೆ ಎಲ್ಲಾ ಮಾಹಿತಿ ಜರ ಇತ್ತಪ್ಪ ಅಂತಂದ್ರ ಕಣ್ಣು ಮುಚ್ಚಿ ನಡೆಸಬಹುದು. ಅಂಜಿಕೆ ಬರುದಿಲ್ಲ, ಒಟ್ಟ ಅಂಜಿಕೆ ಬರಲ್ಲ. ಬರ್ಲಿಲ್ಲ ಆದ್ರೂ ಅಂಜಿಕೆ. ನಮ್ಮದ ಉಗಾರ್ ಶುಗರ್ ಒಳಗೆ ಮಾಡಿದಂತ ಒಂದ್ 36-37 ಸರ್ವಿಸ್ ಇದರಿಂದ ನಾವು ಯಾವ್ದು ನಮಗ ಇದಿಲ್ಲ, ನಾವು ಏನು ಮಾಡಿದ್ರು ಮಾಡ್ತೇವೆ ಅಂತೇಳಿ ನಾನು ಫಸ್ಟ್ ಪ್ಯಾನ್ ಎರೆಕ್ಷನ್ ಮಾಡೋದು ಮತ್ತ ಚಾಲು ಮಾಡಿ ಕೊಡೋದು. ನಾ ಎಲೆಕ್ಷನ್ ಕೆಲ್ಸಕ್ಕೆ ಅವ್ ಹೋಲಾಗ್ತಿದ್ದೆ, ಆದ್ರೂ ದಿಲ್ಲಿ ಸೈಡ್ ನಮ್ ವಿಪಿಗೆ ಕಳಿಸಿರೋಣ. ಅದಕ್ಕೆ ಅಲ್ಲಿ ಹೊರದೇಶದಾಗ ಇರುವಂತ ಅದೊಂದು ಉಗಂಡದಾಗ ಇರುವಂತ ಕ್ಲೈಮೇಟ್ ಬಹಳ ಒಳ್ಳೆ ಕ್ಲೈಮೇಟ್. ಮತ್ತ ಅಲ್ಲಿ 12 ತಿಂಗಳ ಫ್ಯಾಕ್ಟರಿ ನಡೀತದ. ಅಲ್ಲಿ ಎಲ್ಲಾ ಮಳಿ ಮ್ಯಾಗ ಕಬ್ಬು. ಬಾಕಿ ನಮ್ ಇಂಡಿಯಾದಲ್ಲಿ ಏನ್ ಬೆಳಿತಾರ ಅವೆಲ್ಲಾ ಬೆಳೆಗಳು ಮಳಿ ಮ್ಯಾಗ ಎಲ್ಲಾ ಬೆಳಿತಾರ ಅವ್ರು. ಆ ಶುಗರ್ ಫ್ಯಾಕ್ಟರಿ ಒಳಗೆ ಇರುವಂತದ್ ಒಂದು ವ್ಯವಸ್ಥೆ ಅಂದ್ರೆ ಈಗ ನಮ್ಮಲ್ಲಿ 10,000, 15,000, 25,000 ಡೈಲಿ ಕ್ರಶಿಂಗ್ ಆಗ್ತದೆ. ಅಲ್ಲಿ ಅಷ್ಟೊಂದು ದೊಡ್ಡ ಫ್ಯಾಕ್ಟರಿ ಇಲ್ಲ. ಅಲ್ಲಿ ಒಂದು 2,500, 2,000, 3,000 ಹೆಚ್ಚಂದ್ರೆ 4,000 ತನಕ ಈಗ ಇದ್ ಮಾಡ್ಕದಾರಿ, ಈ ಒಡಸ್ಕದಾರಿ. ಆದ್ರೆ 12 ತಿಂಗಳಂತೂ 12 ತಿಂಗಳು ಫ್ಯಾಕ್ಟರಿ ಚಾಲು. ಅವ್ರದ್ದು ಏನ್ರಿ ಕೆಲಸ ಅಂತಪ್ಪ ಅಂದ್ರೆ ಒಂದ್ 6 ತಾಸು, 8 ತಾಸು, 12 ತಾಸು ಹಿಂಗೊಂದು ಕ್ಲೀನಿಂಗ್ ತೋತಾರ ಅಂದ್ರೆ ಬಂದಿಡ್ತಾರ ಅವ್ರು. ಅದೆಲ್ಲ ಕೆಲಸ ಮಾಡ್ಕೊಳ್ಳೋದು ಮತ್ತೆ ಸ್ಟಾರ್ಟ್ ಮಾಡಿ. ಹೌದು, ಇದು ವರ್ಕರ್ಸ್ ಬಹಳ ಇದು ಉಪಯೋಗ ಅದ ರೀ. ಇಲ್ಲಿ ನಮ್ಮ ಹುಗಾರದಲ್ಲಿ ಹೆಂಗ ಆಗ್ತದ್ರಿ, ಈಗ 6 ತಿಂಗಳ ವರ್ಕ್ ಮಾಡಿದ್ರಿ, ತದನಂತರ ಅವ್ರ ಮನ್ಯಾಗ ಇರೋದ್ರಿ, ಕೆಲಸ ಇಲ್ದ ಮನೆಯಲ್ಲಿ ಇರೋದ್ರಿ, ಮತ್ತ ಏನ್ರಿ ಜಾಬ್ ಹುಡ್ಕ್ಯಾಡ್ಲಿಕ್ಕೆ ಹೋಗ್ತಾರ್ರಿ, ಈ ತರ ಮಾಡ್ತಾರ. ಬಟ್ ಆತರ ಅಲ್ಲೇನಿಲ್ಲ. ಯಾಕಂದ್ರ ಇಲ್ಲಿ ಒಂದ್ 3-4 ತಿಂಗಳ ಫ್ಯಾಕ್ಟರಿ ಇಡ್ತಾವ. ಹೌದ್ರಿ. ಮತ್ತ ಸಜ್ಜಿಕದ ಅಲ್ಲಿ 12 ತಿಂಗಳು ನಡೀತಾವ. ಅಲ್ಲಿ ಕೆಲಸ ಅನ್ಕ ಕಂಟಿನ್ಯೂಸ್ ಅಲ್ಲೆಲ್ಲ ಕಂಟಿನ್ಯೂಸ್ ಕೆಲಸ ಅದ. ಓಕೆ ಸರ್, ಬಹಳ ಒಳ್ಳೆ ಮಾತು ಸರ್. ಹೋಗೋದು ಬರೋದು ಇಲ್ಲೇ ಆಗಲಿ ಅಲ್ಲಿ ಹೊರಗಡೆ ಆದ್ರೆ ಖರ್ಚೆಲ್ಲ ಅವ್ರದಾರಿ, ಎಲ್ಲ ಟೋಟಲಿ ಖರ್ಚೆಲ್ಲ ಅವ್ರದಾರಿ. ನಂದೇನು 1 ರೂಪಾಯಿ ಖರ್ಚು ಎಲ್ಲ ಅವ್ರದ್ದು. ಒಳ್ಳೆ ಮಾತು ಸರ್. ಸರ್, ಇವಾಗ ನಮ್ ದೇಶದಲ್ರಿ ಬಹಳಷ್ಟು ಯುವಕರ ನಿರುದ್ಯೋಗ ಇದ್ದಾರ್ರಿ. ಅವರಿಗೆ ಬೇರೆ ದೇಶದಲ್ಲಿ ಕೆಲಸ ಸಿಗ್ಬೇಕಂದ್ರ ಏನ್ ಮಾಡ್ಬೇಕು ಸರ್? ಅವ್ರ ಜನರದ ಒಂದು ಪ್ರಯತ್ನದಿಂದ ನಾವ್ ಹೊರದೇಶ ಹೋಗ್ಬೇಕಪ್ಪ ಅಂತೇಳಿ ಅವ್ರು ಯಾರ ಮನುಷ್ಯನಾಗ ಇರ್ತದ, ಅವ್ರಿಗೇನು ಕೆಲಸ ಕಮ್ಮಿ ಇಲ್ಲ. ಈಗ ನಾವ್ ಹೋಗಿ ಬಂದೆ 2 ಸಲ ಹೊರದೇಶಿಗೆ. ಆ ಶುಗರ್ ಫ್ಯಾಕ್ಟರಿಯಲ್ಲಿ ಇರುವಂತ 90% ನಮ್ ಇಂಡಿಯಾ ಮಂದಿ ಅದ, 10% ಅಟ್ಟ ಅಲ್ಲಿ ಮಂದಿ ಅದ ಹೆಲ್ಪರ್ ಅಂತೇಳಿ. ಎಲ್ಲಾ ಮೇನ್ ಹುದ್ದಾಗಳಿಗೆ ಎಲ್ಲಾ ನಮ್ ಇಂಡಿಯಾದ ಮಂದಿ, ಎಲ್ಲಾ ನಮ್ ಇಂಡಿಯಾದ ಮಂದಿ ಐತಿ. ಗುಜರಾತ್ ಅನ್ರಿ, ಅಥವಾ ಒಂದ್ ರಾಜಸ್ಥಾನ, ಪಂಜಾಬ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಈ ಕಡೆ ಎಲ್ಲಾ ಮಂದಿ ಅದಾರಿ. ನಮ್ ಇಂಡಿಯಾದ ಮಂದಿ ಅದ ಅಲ್ಲಿ ಎಲ್ಲಾರ ಫ್ಯಾಕ್ಟರಿಗಳಿಗೆ. ಬಹಳ ಒಳ್ಳೇದ್ರಿ. ಇವಾಗ ಈಗ ಏನ್ ಹೇಳಿಕ್ ಬಯಸ್ತೀರಿ ಮತ್ ನಮ್ ಇಂಡಿಯಾದಲ್ಲಿ ಅಂದ್ರ ನಮ್ಮಲ್ಲೇ ಇರುವಂತ ಒಂದು ವ್ಯವಸ್ಥೆ ಅಂದ್ರೆ ಈ ಭೂಮಿ ಬದಲ. ನಮ್ಮಲ್ಲಿ ಇರುವಂತ ಒಂದ್ ಭೂಮಿ ಒಳಗ ಒಂದ್ ಸ್ವಲ್ಪ ತಾಕತ್ ಬಹಳ ಅಲ್ಲಿಕಂತನೂ ಬಹಳ ಕಮ್ಮಿ. ಒಂದ್ 8-10% ಅಲ್ಲೊಂದು 10-12% ಇತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದ್ 3% ಇರ್ಬೋದು. ಅಲ್ಲಿ ಬಹಳ ಒಳ್ಳೆ ತರದ ಫಲವತ್ತಾದ ಭೂಮಿ. ಅಲ್ಲಿ ಯಾವ ಒಂದು ರಾಸಾಯನಿಕ ಗೊಬ್ಬರಗಳನ್ನು ವಾಪರಿಸಲ್ಲ ಎಲ್ಲ ಇದು ಆರ್ಗಾನಿಕ್ ಕಂಪ್ಲೀಟ್ ಎಲ್ಲ. ಮಳಿ ಮ್ಯಾಗ ಬೆಳಿ ಎಲ್ಲ ಆರ್ಗಾನಿಕ್ ರೀ. ಯಾವ ತರದ ಮತ್ತ ಅಲ್ಲಿ ಒಂದು ಪ್ರದೂಷಣ ಎಂಬುದು ಒಟ್ಟ ಇಲ್ಲ. ಕ್ಲೈಮೇಟ್ ಏಕ್ ನಂಬರ್. ಈ ನಮ್ಮ ಭೂಮಿಗೆ ಆ ಭೂಮಿಗೆ ಬಹಳ ಫರ್ಕ್ ಅದ. ಮತ್ತ ಸರ್, ನಮ್ ಇಂಡಿಯಾದಿಂದ
ಇವಾಗ ಯುವಕರು ಹೋಗ್ಬೇಕಂದ್ರ ರೀ ಅವ್ರದ್ ಕ್ವಾಲಿಫಿಕೇಶನ್ ಏನ್ ಆಗಿರ್ಬೇಕ್ರಿ? ಒಳ್ಳೆ ವಿಚಾರ. ಕ್ವಾಲಿಫಿಕೇಶನ್ ಅಂದ್ರೆ ಒಂದು ಹೇಳ್ತೇನೆ ನಾನು. ಹ್ಮ್ ನಂದು ಕ್ವಾಲಿಫಿಕೇಶನ್ ಆಗಿದೆ 7ನೇತ್ತೆ. 7ನೇ ರೀ. ಹ್ಮ್ ಏನ್ರಿ ಆ, ಪ್ರಾಕ್ಟಿಕಲ್ ಅಂದ್ರೆ ಅನುಭವ ಹೆಚ್ಚ, ಅನುಭವ ರೀ, ಅನುಭವ. ಸಾಲಿ ಕಮ್ಮಿ. Experience. ನಂದು ಬರೀ 7ನೇತ್ತೆ ಆಗ್ಯದ. ಹ್ಮ್ ಅಲ್ಲಿ ಮಂದಿದೆಲ್ಲ ಭಾಷೆ ಇಂಗ್ಲಿಷ್. ಹ್ಮ್ ಹೌದು. ನಮ್ ಇಂಡಿಯಾದ ಇರ್ದವ್ರ ಹಿಂದಿ, ಕನ್ನಡ, ಮರಾಠಿ ಇವೆಲ್ಲ ಮಾತಾಡ್ತಾರ. ಅದೇನ್ ಪ್ರಾಬ್ಲಮ್ ಬರಲ್ಲ. ಆದ್ರ ನಾವೊಂದ ಶಾಲಿ ಬಹಳ ಶಾಲೆ ಆಗ್ಬೇಕು, ಮುಂದೆ ನಮ್ಗೆ ಸಿಗ್ತದ ಅಂದ್ರೆ ಹಂಗೂ ಏನಿಲ್ಲ. ಹಂಗೆ ಆ ಪೋಸ್ಟ್ ಅವ್ರ ಎಷ್ಟು ಕಲ್ತಿರ್ತಾರ ಆ ಪೋಸ್ಟ್ ಪ್ರಕಾರ ಅವ್ರಿಗೆ ಹುದ್ದೆಗಳು ಸಿಗ್ತಿರ್ತಾವ. ಸಿಗ್ತಿರ್ತಾವ. ಅದೇನ್ ಪ್ರಶ್ನೆ ಇಲ್ಲ. ಆದ್ರ ಅನುಭವ ಏನಿದೆ ಬಹಳ ಮಹತ್ವದ. ಹೌದು ಹೌದು. ಇವತ್ತಿನ ದಿವಸ ನಾ 7ನೇತ್ತೆ ಸಾಲಿ ಕಲ್ತ ಹ್ಮ್ ಈಗ 2 ಸಲ ಹೊರದೇಶ ಹೋಗಿ ಬನ್ನಿ. ಇವತ್ತು ಇನ್ನು 3ನೇ ಸಲ ಅದು ಮತ್ತೆ ಬಂದಿದೆ. ಹ್ಮ್ ಅದು ವಿಯೆಟ್ನಾಂ ಅಂತ. ವಿಯೆಟ್ನಾಂ. ಹ್ಮ್ ಒಳ್ಳೆ. ಹ ಅಂದ್ರೆ ಈಗ ಶಾಲಿ ಕಲ್ತ ಬಳಿಕ ಅದು ಅವ್ರದ್ದು ಒಂದು ಪ್ರಯತ್ನ ಎಂಬುದು ಒಂದು ಬೇಕು. ಬೇಕ್ರಿ. ನಾನು ಹೊರದೇಶ ಅಲ್ಲಿ ನೀವು ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಹಿಂಗೇನಿಲ್ಲ. ಹ್ಮ್ ನೀವು ಅಲ್ಲಿ ಹೋಗೊಂದ್ ಯಾವ್ದ್ರ ಒಂದು ಇಂಡಸ್ಟ್ರಿ ತೆಗಿರಿ, ಒಂದ್ ಯಾವ್ದು ಉದ್ಯೋಗ ಮಾಡ್ರಿ, ಅಥವಾ ಒಂದು ಶೇತಿನ ಮಾಡ್ರಿ, ಅಗ್ರಿಕಲ್ಚರ್ ಮಾಡ್ರಿ, ಹ್ಮ್ ಒಳ್ಳೇದ. ಹ್ಮ್ ಅಲ್ಲಿ ಹೋದವ್ರಿಗೆ ಒಂದು 1,000 2,000 ಗಟ್ಲೆ ಹೊಲಗಳು ತಗೊಂಡಾರ ಎಕರೆ. ಹ್ಮ್ ಅಲ್ಲಿ ಏನ್ ಮಾಡ್ತಾರ, 100 ಎಕರೆ 200 ಎಕರೆ 500 ಎಕರೆ ತಗೊಂಡ ಹ್ಮ್ ಯಾರ ಕಾಯಿಪಲ್ಲೆ ಬೆಳಿತಾರ, ಹ್ಮ್ ಯಾರ ಕಬ್ಬ ಬೆಳಿತಾರ, ಯಾರ ತೆಂಗಿನ ಮರ ಬೆಳಿತಾರ, ಚಹಾ ಕಾಫಿ ಮಾಡ್ತಾರ. ಅಗ್ರಿಕಲ್ಚರ್ ಒಳಗ್ ಬಹಳ ಅದಾವ. ಹ್ಮ್ ಅವೆಲ್ಲ ನಮ್ಮ ಇಂಡಿಯಾದ ಮಂದಿ ಅದ. ಅಲ್ಲಿ ಹ್ಮ್ ಹೆಚ್ಚಂದ್ರೆ ಪಂಜಾಬ್, ಗುಜರಾತ್, ರಾಜಸ್ಥಾನ್ ಕೃಷಿಗಳು ಅಲ್ಲಿ ಹೋಗಿ ಸ್ಥಾನಿಕ ಆಗಿದಾರ ಅವ್ರು. ಹ್ಮ್ ಮಾಡು ಮನುಷ್ಯಾಗ ಏನ್ ದಗದ ಏನ್ ಕಮ್ಮಿ ಇಲ್ಲ. ಕಡಿಮೆ ಇಲ್ಲ. ಆದ್ರ ನಾವು ಬರೀ ಮಾತಾಡ್ಕೋತ ಮನ್ಯಾಗ ಕೂತು ಅಂದ್ರೆ ಕೆಲಸ. ಇಲ್ಲ. ಹ್ಮ್ ನಮ್ಮಲ್ಲಿ ಇರುವಂತದ್ ಒಂದ್ ಏನು ತಯಾರಿ ಬೇಕು, ಮಾಡುವಂತ ಹೋಗೋದ್ ಮನಸ್ ಬೇಕು, ಮಾಡುವಂತದ್ ಒಂದ್ ಛಲ ಬೇಕು. ಹೆಮ್ಮೆ ಇದು ಬೇಕು ಅಂದ್ರೆ ಆಗ್ತದೆ. ಹೌದೌದು, ಒಳ್ಳೇದು ಮಾತು ಸರ್. ಸರ್ ಇವಾಗ ನೀವು ಬಹಳಷ್ಟು ಸಲ ಇವಾಗ ವಿದೇಶಕ್ಕೆ ಹೋಗಿ ಬಂದಿರಿ. ನಿಮ್ಮ ಪ್ರಕಾರ ಇವಾಗ ರೀ ಯಾವ ದೇಶ ಸುಂದರ ಅದ ರೀ? ಈಗ ನೀವು ಟೂರಿಸ್ಟ್ ಅಂತ ಹೇಳಿ ಹೋಗಿ ಬಂದಪ್ಪ ಅಂದ್ರೆ ಅತಿ ಒಂದೊಂದ್ ದೇಶಗಳು ಅತಿ ಸುಂದರ ಅದಾವ. ಸುಂದರ. ಹೌದಲ್ರಿ? ಹಾ. ವ್ಯವಸಾಯಕ್ಕೆ ಅಂತ ಹೇಳಿ ಹೋದ್ರಂದ್ರ ಅವು ದೇಶಗಳು ಒಂದ್ ಸ್ವಲ್ಪ ಹ್ಮ್ ಇದಾವ. ಈಗ ನಾ ಹೋಗಿ ಬಂದದ್ದಂದ್ರ ಸೌತ್ ಆಫ್ರಿಕಾ, ಉಗಾಂಡ ಅಂತ ಹೇಳಿ. ಹ್ಮ್ ಅಲ್ಲಿ ಹಿಂದೂ ವರ್ಗ ಅಂದ್ರ ಹಿಂದುಳಿದ ವರ್ಗ. ಬಹಳ ಹಿಂದೂ ದೇಶ ಅದ. ಹೌದೌದು. ಈಗ ಫುಲ್ ಇಂಪ್ರೂವ್ ಆಕದ. ಈಗ ಇಂಪ್ರೂವ್ ಆಗ. ಹ್ಮ್ ಮತ್ತ ಹಂಗ ನೀವು ಟೂರಿಸ್ಟ್ ಅಂತ ಹೇಳಿ ತಿರ್ಗಾಡ್ ಬರ್ಬೇಕಾದ್ರ ಮತ್ ಏನ್ ಬೇಕದ? ಅಮೇರಿಕಾ ಅದ, ಹ್ಮ್ ಹಾ? ದುಬೈ ಅದ, ದುಬೈ ಅದ, ಅಬು ದುಬೈ ಅದ, ಶಾರ್ಜಾ ಅದ, ಹ್ಮ್ ಥೈಲ್ಯಾಂಡ್ ಅದ. ಚೈನಿ ಮಾಡಿ ಬರ್ಬೇಕಾದ್ರ ಅದಕ್ಕೆ ತಮ್ ಆದ್ರಂತ ಇದಾವ. ಅದೇನ್ ಪ್ರಶ್ನೆ. ಓಕೆ ಸರ್. ಸರ್ ನೀವು ಮುಂದಿನ ಸಲ ಯಾವ ದೇಶಕ್ಕೆ ಭೇಟಿ ನೀಡಲು ಬಯಸ್ತೀರಿ ಸರ್? ಈಗಾಗಲೇ ನನಗೆ ಇನ್ಫಾರ್ಮೇಶನ್ ಬಂದದಂದ್ರ ವಿಯೆಟ್ನಾಂ. ವಿಯೆಟ್ನಾಂ. ಹ್ಮ್ ನಾ ಬಂದ ಕೂಡಲೇ ಮರುದಿವಸ ಫೋನ್ ಬತ್ತು ವಿಯೆಟ್ನಾಂಗೆ ಹೋಗೋದಂತ. ಒಂದ್ ಸ್ವಲ್ಪ ಕೆಲಸದ ಬೇಡ್ರಿ, ಮತ್ ನಾನ್ ಮುಂದಿನ ತಿಂಗಳಾಗ ಹೋಗ್ತೀನಿ. ಎಸ್ ಹೋದ್. ನೀವು ಎಲ್ಲಿ ಹೋಗ್ಲಿಕ್ಕೆ ಬಯಸ್ತೀರಿ? ಅಂದ್ರೆ ಇವಾಗ ನೀವು ಸೌತ್ ಆಫ್ರಿಕಾ ಅಲ್ಲಿ ಹೋಗಿ ಬಂದ್ರಿ, ಇವಾಗ ಮತ್ತೆ ಬೇರೆ ದೇಶಕ್ಕೆ ಅದು ನೀವು ಅಂದ್ರೆ ನಮ್ದ ಹೊರದೇಶದೊಳಗ ಇರುವಂತ ಶುಗರ್ ಫ್ಯಾಕ್ಟ್ರಿಗಳು ಬಹಳ ಬಹಳ ದೇಶಕ್ಕೆ ಅದಾವ. ಬಹಳಷ್ಟು ದೇಶ. ಬ್ರೆಜಿಲ್ ಅದ, ಕೆನಿಯಾ ಅದ, ಹ್ಮ್ ವಿಯೆಟ್ನಾಂ ಅದ. ಅಂದ್ರೆ ಬಹಳ ಕಂಟ್ರಿ ಒಳಗ ಶುಗರ್ ಫ್ಯಾಕ್ಟ್ರಿ ಅದ. ಅದಾರ. ನಮಗೆ ಯಾವ ಇದ್ರೊಳಗೆ ಕೆಲಸ ಬರ್ತದ ಹೇಳ್ಬೋದು. ನಮ್ಮ ಪುನಾದ ಇಂಡಿಯಾನಾ ಸುಕ್ರೋಟಿಂಗ್ ಕಂಪನಿ ಅವರ ನನಗ ಎಲ್ಲಿ ಕರೀತಾರ, ಎಲ್ಲಿ ಕಳಿಸ್ತಾರ ಅಲ್ಲಿ ಹೋಗ್ತೇನೆ ನಾನು. ನಂದೇನ್ ನೋ ಪ್ರಾಬ್ಲಮ್. ನಂದೇನ್ ನಿಮ್ಮ ಇಚ್ಛೆ ರೀ. ನಿಮ್ಮ ಅವ್ರ ಇಚ್ಛೆ ಅಂದ್ರೆ ಅವ್ರು ಕಳಿಸ್ಬೇಕಲ್ಲ. ಅವ್ರು ಕಳಿಸರೆ ಕೆಲಸ ಇತ್ತರೂ ನಾನು ಹೋಗ. ಸರ್ ನೀವು ಪ್ರೈವೇಟ್ ಈಗ ಟೂರಿಸ್ಟ್ ಆಗಿ ಬೇರೆ ದೇಶ ಹೋಗ್ಬೇಕಂದ್ರೆ ಯಾವ ದೇಶಕ್ಕೆ ಹೋಗ್ಲಿಕ್ಕೆ ಬಯಸ್ತೀರಿ? ಅದ ಈಗ ಇವಾಗ ಹೇಳಿದ್ನಿ ನಿಮ್ಗೆ. ಚೈನಿ ಮಾಡ್ಬೇಕಾದ್ರೆ ಥೈಲ್ಯಾಂಡ್ ಸುಂದರ ದೇಶಗಳು ಇದಾವ್ರಿ. ಇದೇನ್ ಟೂರಿಸ್ಟ್ ಅಂದ್ರೆ ನಾವು ನೋಡ್ಬೇಕ. ನಾವು ಒಂದ್ ಯಾವ್ದಾರೆ ಒಂದ್
ಒಳ್ಳೆ ದೇಶ ಅಂದ್ರ ತಿರುಗಾಡಿ ಬರ್ಬೇಕಾದ್ರ ಯಾವ ದೇಶಕ್ಕೆ ಹೋದ್ರ ಚಲೋಪ ಅಂತೇಳಿ ನಾನು ಅದ್ರದ್ದು ಒಂದು ಅಭ್ಯಾಸ ಮಾಡ್ಕದೇನಿ. ಮಾಡ್ಕಿರಿ ಅಂದ್ರೆ ನಾನು ಹೋಗಿ ಈಗ ಬರೇ ನಾವು ಹೋಗಿ ಕೆಲ್ಸ ಅಂತ ಹೋಗಿ ಬರ್ತೀವಿ, ಒಂದ್ ತಿರುಗಾಡಕಂತ ಹೋಗಿ ಬರ್ಬೇಕಂತೀವಿ. ಅದ್ರಾಗ ಅದೊಂದ್ ಯಾವ ದೇಶ ನೋಡ್ಕೊಂಡು ಒಮ್ಮೆ ಹೋಗಿ ಬರೋದು ಒಂದು ವಿಚಾರದ. ಹೌದ್ರಿ, ಒಳ್ಳೆ ಮಾತು ಸರ್. ಮತ್ತ ಇವಾಗ ನೀವ್ ಹೋಗಿ ಬಂದ ಅಲ್ಲಿ ಉಗಾಂಡದಲ್ಲಿ ರೀ, ಅಲ್ಲಿದ್ದ ಜನರ ಸ್ವಭಾವ ಹೆಂಗಿದಾರೆ ಸರ್? ಅಲ್ಲಿ ಜನರ ಸ್ವಭಾವ ಅಂದ್ರ ಬಹಳ ಒಳ್ಳೆ ಸ್ವಭಾವ. ನೀವೊಂದು ಕೆಲಸ ಹೇಳಿರಪ್ಪ ಅಂದ್ರ ಅದನ್ನ ಇಲ್ಲ ಅಂತ ಹೇಳಲ್ಲ ಅವ್ರು. ನಿಮ್ಗೆ ಉಲ್ಟಾ ಏನಂದ್ರ ಒಂದ್ ವಿರುದ್ಧ ಮಾತಾಡೋದು ಅಂತದೇನಿಲ್ಲ. ಅಲ್ಲಿ 12 ತಾಸ ಡ್ಯೂಟಿ ಇರ್ತದೆ. 12 ತಾಸ 12 ತಾಸು ಬರ್ತದೆ. ಹರಿಯಾಗಿ 8 ಹೋದ್ರೆ ರಾತ್ರಿ 8 ತನಕ 12 ತಾಸು ಡ್ಯೂಟಿ ಅದ. ಒಳ್ಳೆ ತರದಿಂದ ಮಂದಿ ಅಲ್ಲಿ ಜನರ ದಗದ ಮಾಡ್ತಾರೆ. ಬಹಳ ಅವ್ರು ದುಡಿಲಿಕ್ಕೆ ಬಹಳ ಗಟ್ಟಿ ಅಂದ್ರ ಎಕ್ದಮ್ ಅವ್ರ ಬಾಡಿ ಸ್ಟ್ರಾಂಗ್. ಮತ್ತ ಅಲ್ಲಿ ಕ್ಲೈಮೇಟ್ ಚಲೋ ಅದ. ಕ್ಲೈಮೇಟ್ ಒಂದು ಅಗದಿ ಭಾರಿ ಅದ. ಕೆಲಸ ಅಂದ್ರ ಅದೇನು ಒಂದು ಸಣ್ಣದೊಂದ್ ಮಿನಿ JCP ಇದ್ದಂಗ ಒಂದ್ ಮಂದಿ ಇಲ್ಲ ಅಂದ್ರ ಅಷ್ಟೊಂದ್ ಕೆಲಸ ಒಳ್ಳೆ ಕೆಲಸ, ಸ್ಟ್ರಾಂಗ್ ಕೆಲಸ ಚಲೋ ಮಾಡ್ತಾರೆ. 12 ತಾಸು ಅವ್ರೇನ್ ಕಟಾಳಿಕಿಲ್ಲ, ಅವ್ರಿಗೆ ಬೇಸರ ಬರೋದಿಲ್ಲ. ಅವ್ರಿಗೆ ನಮ್ಮ ಇಂಡಿಯಾದಲ್ಲಿ 8 ತಾಸು, ನಮ್ಮ ಇಂಡಿಯಾದಾಗ ಅಂದ್ರ 8 ತಾಸು 8 ತಾಸು ಡ್ಯೂಟಿ. ನಮ್ಮಲ್ಲಿ ಒಂದ್ ಸ್ವಲ್ಪ ನಮ್ಮಲ್ಲಿ ಅದಕ್ಕ ಮತ್ತ ಅಲ್ಲಿಂದಕ ಬಹಳ, ಯಾಕಂದ್ರೆ ಅದೊಂದು ಹಿಂದುಳಿದ ದೇಶ ಇವ್ರಿಂದ. ಅವರಲ್ಲಿ ಒಂದ್ ಸ್ವಲ್ಪ ಪರಿಸ್ಥಿತಿ ಎದುರೋದ್ರಿಂದ ಅವ್ರ ಕೆಲ್ಸಕ್ಕೆಲ್ಲ ಬಹಳ ಕಿಮ್ಮತ್ ಕೊಡ್ತಾರ. ಒಂದ್ ಕೆಲಸ ಸಿಕ್ತಪ್ಪ ಅಂದ್ರೆ ಬಹಳ ಹೊರಪಲಿ ಕೆಲಸ ಮಾಡ್ತಾರೆ. ಅಗ್ರಿಕಲ್ಚರ್ದಾಗೂ ಹಂಗೆ ಅವ್ರು ಮುಂಜಾನೆ ಹೋದ್ರ 10 ಮುಂತಾಗೆ ಕೆಲಸ ಮಾಡ್ತಾರೆ. ಬಹಳ ಒಳ್ಳೆ ಮಾತು ಸರ್. ನೀವು ನಮ್ಮ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ಬೆಳೆತಿಲ್ಲ ಅಂದ್ರ ಅದನ್ನ ಹೇಳಿನಲ್ಲ, ಭೂಮಿ ಒಳಗ ಏನೋ ಒಂದು ತಾಕತ್ ಅದ. ಆ ತಾಕತ್ ನಮ್ ಇಂಡಿಯಾದೊಳಗ ಭೂಮಿ ಒಳಗ ಒಂದ್ ಸ್ವಲ್ಪ ಬಹಳ ಕಡಿಮೆ. ಅಂದ್ರೆ ಅದ್ರ ಹೆಚ್ಚ ಅಂದ್ರ ಯಾವ್ದೊಂದು ನೀರಾವರಿ ಏರಿಯಾ ಅದ ಅಲ್ಲೆಲ್ಲ ಈ ತಾಕತ್ಗಳು ಕಮ್ಮಿ ಆಗಿದಾವ್ರಿ. ಮಳಿ ಮ್ಯಾಗ ಬೆಳೆಯುವಂತ ಈ ಬಿಜಾಪುರ ಸೈಡ್ ಈ ಕಡೆ ಸೈಡು ಅವು ಅಡಿಗಳ ಫುಲ್ ತಾಕತ್ ಅದಾವ. ಆದ್ರ ಅಲ್ಲಿ ಹಂಗಿಲ್ಲ. ಅಲ್ಲಿ ಟೋಟಲಿನ ಫುಲ್ 1 ನಂಬರ್ ಅಡಿಗಳು. ಅಲ್ಲೇನ ಭೂಮಿ ಬದ್ದಲ್ ಏನ್ ಮಾತಾಡಂಗಿಲ್ಲ ಸರ್. ಉಗಾಂಡಾದ ಮತ್ರಿ ಇಂಡಿಯಾದಲ್ಲಿ ರೀ ಊಟದಲ್ಲಿ ಏನ್ ವ್ಯತ್ಯಾಸ ಅದ ರೀ? ಅಲ್ಲಿಂದ ಊಟ ಮತ್ತೆ ಇಲ್ಲಿಂದ ಊಟ? ಅಲ್ಲಿಂದ ಊಟ ಅಂದ್ರ ಅಲ್ಲಿ ವೆಜಿಟೇಬಲ್ ಪ್ಯೂರ್ ಶಾಕಾಹಾರಿ ಊಟ, ಬಹಳ ಒಳ್ಳೆ ಊಟ. ಅಲ್ಲಿ ಯಾವುದೋ ಒಂದು ತರಕಾರಿ ಇದಕ್ಕೆಲ್ಲ ಔಷಧ ಹೊಡೆದಲ್ಲ. ಮತ್ತ ಅಲ್ಲಿ ಏನು ಒಂದ್ ಸ್ವಲ್ಪ ಊಟ ಮಾಡ ನಿಮಗ್ ಪ್ರಾಬ್ಲಮ್ ಅನ್ಕ ಏನೋ ಹೋಗಲ್ಲ. ಮತ್ ಅಲ್ಲಿ ಜನರ ಏನದ, ಅಲ್ಲಿ ಜನರದ ಒಂದ್ ಸ್ವಲ್ಪ ಆಹಾರ ಅಂದ್ರೆ ಒಂದು ಮಾಂಸಾಹಾರಿ ಹೆಚ್ಚು. ಮಾಂಸಾಹಾರಿ ಅಂದ್ರೆ ನಾನ್ ವೆಜ್ ಹೆಚ್ಚ. ಅದ್ ನಮ್ ಇಂಡಿಯಾದ ಏನೋ ಮಂದಿ ಹೋಗಿದ ಅಲ್ಲಿ ಎಲ್ಲ ವೆಜಿಟೇಬಲ್, ಎಲ್ಲ ಶಾಕಾಹಾರಿನ ಊಟ ಮಾಡ್ತಾರೆ. ಅಲ್ಲಿ ಶಾಕಾಹಾರಿ ಊಟದ ಅಂದ್ರ ಅಲ್ಲಿ ಅಂತ ಭಾಜಿ ಅಥವಾ ಅಲ್ಲಿ ಇರುವಂತ ಬೆಳೀತಿರುವಂತ ಒಂದು ಕಾಯಿಪಲ್ಯ ಇವಲ್ಲ ನಮ್ಮಲ್ಲೇ ಸಿಗೋಲ್ಲ. ಅಷ್ಟು ಪ್ಯೂರ್ ವೆಜ್. ಊಟ ಚೆನ್ನಾಗಿದೆ, ಏನ್ ಪ್ರಶ್ನೆ. ಮತ್ರಿ ಊಟದ ಕಾಸ್ಟ್ ನೋಡಿದ್ರ ಅಲ್ಲಿದಕ್ಕಿಂತ ಹೇಗಿದೆ ಅಲ್ಲಿಂದ ಇಲ್ಲಿಂದ? ಊಟದ ಅಂದ್ರ ಅಲ್ಲಿ ಒಂದ್ ಸ್ವಲ್ಪ ಶಾಕಾಹಾರಿ ಊಟಿಗೆ ಒಂದ್ ಸ್ವಲ್ಪ ಖರ್ಚು ಹೆಚ್ಚು ಬರ್ತದ. ಅಲ್ಲಿ ನಾನ್ ವೆಜ್ ಕಡಿಮೆ, ಬಹಳ ಕಮ್ಮಿ, ಬಹಳ ಕಮ್ಮಿ ಬರ್ತದ. ಅಂದ್ರೆ ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಎಲ್ಲರೂ ಪ್ರೀತಿ ಬಾಂಧವ್ಯದಿಂದ ಇರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಏನ್ ಹೇಳಿಕ್ ಬಯಸ್ತೀರಿ ಜನರಿಗೆ, ಎಲ್ಲ ಸಮಾಜದವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ? ನಮ್ ಇಂಡಿಯಾದೊಳಗ ಹಿಂದೂ ಮುಸಲ್ಮಾನ್ ಅಂತಂದ್ರ ಬಹಳ ಒಳ್ಳೆ ಸಂಬಂಧ ಅದ. ಒಳ್ಳೆ ಸಂಬಂಧ ಅದ, ಜಗಳ ಜೊತೆ ಏನಿಲ್ಲ. ನೋಡೋಕೆ ಹೆಂಗ ಅವು ಒಂದು ಕಿಡಿಗಳು ಒಂದ್ ಏನೋ ಮಾತಾಡಿ ಅದೊಂದ್ ಜಗಳ ಹಚ್ಚಲಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕ ಈಗೇನ್ ನೀವು ಅಂತಿರಲ್ಲ ಹಿಂದೂ ಮುಸ್ಲಿಂ ಅಂತ ಹೇಳಿ, ಆ ತರ ನಮಗೇನು ಬೇಡ, ಎಲ್ಲರೂ ಕೂಡಿ ಒಂದಿರೋಣ ಅಂತ ಹೇಳಿ ಅಕ್ಬರ್ ಶೇಖ್ ತಮ್ಮದಾದಂತ ಈ ಒಂದು ಪಾಡ್ಕಾಸ್ಟ್ ಚಾನೆಲ್ಗೆ ಧನ್ಯವಾದಗಳನ್ನ ಹೇಳ್ತಾ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಕ್ಬರ್ ಪಾಡ್ಕಾಸ್ಟ್ ಚಾನೆಲ್ಗೆ ಬಂದಿದ್ದಕ್ಕೆ. ಇದೇ ತರ ಎಲ್ಲರೂ ಈ ಪಾಡ್ಕಾಸ್ಟ್ ಚಾನೆಲ್ನ ನೋಡ್ತಾ ಇರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಾಹ್ ಹಾಫಿಸ್.